ನಮಸ್ಕಾರ ವೀಕ್ಷಕರೇ, ಜೆಟಿವಿ ನ್ಯೂಸ್ ಸುದ್ದಿಗಳಿಗೆ ಸ್ವಾಗತ. ನಾನು ಅಕ್ಷಯ. ಪತ್ನಿಗೆ ವರದಕ್ಷಿಣೆ ಕಿರುಕುಳ ಆರೋಪ, ಮಾವನ ಮೇಲೆ ಮಚ್ಚಿನಿಂದ ಬೆದರಿಕೆ. ಪಿಎಸ್ಐ ಭೈರಪ್ಪ ಬೆಂಗಳೂರು ನಗರದ ಪೊಲೀಸ್ ಕಂಟ್ರೋಲ್ ರೂಮ್ನಲ್ಲಿ ಕರ್ತವ್ಯ ನಿರ್ವಹಿಸುತ್ತಿದ್ದ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಭೈರಪ್ಪ ಅವರನ್ನು ಕೆಂಗೇರಿ ಪೊಲೀಸರು ಬಂಧಿಸಿದ್ದಾರೆ. ಪತ್ನಿಗೆ ವರದಕ್ಷಿಣೆಗಾಗಿ ಕಿರುಕುಳ ನೀಡುವುದು, ದೈಹಿಕ ಹಲ್ಲೆ ನಡೆಸುವುದು ಹಾಗೂ ಮಾವನಿಗೆ ಮಚ್ಚು ತೋರಿಸಿ ಜೀವ ಬೆದರಿಕೆ ಹಾಕಿದ ಆರೋಪದ ಹಿನ್ನೆಲೆಯಲ್ಲಿ ಅವರ ವಿರುದ್ಧ ಪ್ರಕರಣ ದಾಖಲಾಗಿದ್ದು ತನಿಖೆ ಮುಂದುವರೆದಿದೆ. ಆರೋಪಿಯ ಪತ್ನಿಯ ದೂರಿನ ಮೇರೆಗೆ ಪೊಲೀಸರು ಕ್ರಮ ಕೈಗೊಂಡಿದ್ದಾರೆ. ದೂರುದಾರರ ಪ್ರಕಾರ ಕುಟುಂಬದ ಕಲಹದ ಬಗ್ಗೆ ಮಾತನಾಡಲು ಮನೆಗೆ ಬಂದಿದ್ದ ಮಾವನಿಗೆ ಭೈರಪ್ಪ ಮಚ್ಚು ತೋರಿಸಿ ಬೆದರಿಕೆ ಹಾಕಿದರು. ಈ ಘಟನೆಯ ನಂತರ ಪತ್ನಿ ಪೊಲೀಸರಿಗೆ ದೂರು ನೀಡಿದ್ದು ತನಿಖೆಯ ವೇಳೆ ಗಂಭೀರ ಆರೋಪಗಳು ಬೆಳಕಿಗೆ ಬಂದಿವೆ. ವರದಕ್ಷಿಣೆ ಮತ್ತು ಕಿರುಕುಳ, ಹಲ್ಲೆ ಹಾಗೂ ಜೀವ ಬೆದರಿಕೆ ಸೇರಿದಂತೆ ವಿವಿಧ ಆರೋಪಗಳ ಪ್ರಕರಣ ದಾಖಲಾಗಿದ್ದು ಮುಂದಿನ ತನಿಖೆ ನಡೆಯುತ್ತಿದೆ. ಬೇಡ ಸುಮ್ಮನೆ ಅವೆಲ್ಲ ಮಾತಾಡಬಾರ್ದು. ಸುಮ್ಮನೆ ಕತ್ತರಿಸ್ಲಿ ಬಿಡಿ, ಕತ್ತರಿಸ್ಲಿ ನೋಡ. ಸುಮ್ಮನೆ ಅಂಕಲ್, ಮರ್ಯಾದೆ ಕೊಟ್ರೆ ಮರ್ಯಾದೆ ಅಷ್ಟೇ. ಮೇಡಮ್, ನಿಮ್ಗೆ ಭೈರಪ್ಪ ಅವ್ರಿಗೆ ಯಾವಾಗ ಪರಿಚಯ ಆಗಿದ್ದು? ಅರೇಂಜ್ ಮ್ಯಾರೇಜ್, ಲವ್ ಮ್ಯಾರೇಜ್? ಸರ್, ನಮ್ದು ಅರೇಂಜ್ ಮ್ಯಾರೇಜ್ ಸರ್. ಯಾವುದೇ ತರ ಲವ್ ಎಲ್ಲ ಏನೂ ಇಲ್ಲ. ಸೊ ಪ್ಲೀಸ್ ಸರ್. ಹೌದು ಸರ್, ಯಾರಾದ್ರೂ ಹುಡುಗಿರ ಜೊತೆಲ್ಲ ತುಂಬಾ ಅಫೇರ್ಸ್ ಗಳೆಲ್ಲ ಸಿಕ್ಕಾಕೊಂಡು ಅದೆಲ್ಲ ಆಗಿ ನಾವು ಸುಮ್ಮನಾದ್ವಿ ಸರ್. ಬಟ್ ಆದ್ರೆ ಇವತ್ತು ಸರಿ ಹೋಗ್ತಾರೆ, ನಾಳೆ ಸರಿ ಹೋಗ್ತಾರೆ ಅಂತ 5 ವರ್ಷದಿಂದ ನಾನು ಕಾದೆ, ಏನೋ ಅದು ಸರಿ ಹೋಗ್ಲಿಲ್ಲ ಸರ್. ಹಾಗಾಗಿ ಸರ್ ಅದೇ ನನ್ನ ಹೊಡೆದು ಬಿಟ್ಟಿದ್ರು, ಚೆನ್ನಾಗಿ ಬಟ್ಟೆ ಎಲ್ಲ ಹರಿದಿ ರೋಡ್ ಕಳಿಸ್ಬಿಟ್ರು. ಬಾಳ್ ಸಲ ಹೋಗು ನೀನ್ ಆಚೆ ಫಸ್ಟ್ ಅಂತ ಎಲ್ಲ ಬಟ್ಟೆ ಎಲ್ಲ ಹರಿದಿ ಹೊಡೆದಿ ಅವ್ರ ಅಮ್ಮ ಮಗ ಇಬ್ರು ಸರಿ ಆಚೆ ಹಾಕಿದ್ರು. ಅವಾಗ ನಾನು ವಿಧಿ ಇಲ್ಲದೆ ಪೊಲೀಸ್ನವರಿಗೂ ಕಂಪ್ಲೇಂಟ್ ಮಾಡಿದೆ ಸರ್. 112ಗೂ ಕಾಲ್ ಮಾಡಿದೆ, ಯಾರು ರೆಸ್ಪಾಂಡ್ ಮಾಡ್ಲಿಲ್ಲ. ಅದಾದ್ಮೇಲೆ ನಮಗ್ ಬರಲ್ಲ, ಬ್ಯಾಡ್ರಳ್ಳಿಗೆ ಬರಲ್ಲ, ತಾವರೆಕೆರೆಗೆ ಬರುತ್ತೆ, ಒಬ್ಬೊಬ್ರು ಅವ್ರ ಮಾಗಡಿ ರೋಡಿಗೆ ಬರುತ್ತೆ ಅಂತ ಅವ್ರವರೇ ಇದ್ ಮಾಡ್ಕೊಂಡ್ರು ಸರ್. ಅದಾದ್ಮೇಲೆ ನಮ್ಮ ತಂದೆ ಕಾಲ್ ಮಾಡ್ಲೇಬೇಕಾಯ್ತು ಪರಿಸ್ಥಿತಿ. ನಮ್ಮ ತಂದೆ ಬಂದಿದ್ದಕ್ಕೆ ಏನಪ್ಪ ಹಿಂಗೆಲ್ಲ ಹೊಡೆದಿದೆಯಲ್ಲ ಸರಿನಾ ಅಂತ ಅವರು ಹೊಡೆದಿದ್ಮೇಲೆ ಅವರು ಬಂದೇ ಬರುತ್ತೆ ಸರ್. ಅದನ್ನ ನಾವು ಕೇಳಿದಕ್ಕೆ ಮಚ್ಚೆತ್ಕೊಂಡು ಇವತ್ತು ಅಪ್ಪ ಮಗಳನ್ನ ಇಬ್ಬರನ್ನು ಕತ್ತರಿಸಾಕ್ತೀನಿ, ಹಾಗೆ ಹೀಗೆ ನಾನು ನೋಡ್ತಾನೆ ಇದ್ದೀನಿ. ಅವತ್ತಿಂದನೂ ಅಪ್ಪ ಮಗಳಿಬ್ರು ಒಪ್ಕೊಂತಾನೆ ಇಲ್ಲ, ನಾನು ಏನ್ ಹೇಳಿದ್ರು ನಿಮ್ಮಿಬ್ಬರು ನಾನು ಉಳಿಸೋದೇ ಇಲ್ಲ ಅಂತ ಮನೆ ಹತ್ರ ರೌಡಿಗಳನ್ನೆಲ್ಲ ಕರೆಸಿ ಒಂದ್ 20-30 ಜನನ ಆ ತರ ಎಲ್ಲ ಮಾಡಿದ್ರು ಸರ್. ನಾ ಹೇಳೋದು, ನಾನು ನಮ್ಮ ತಂದೆ ನೋಡಿಲಿಕ್ಕೆ 20-30 ಜನ ರೌಡಿಗಳ ಅವಶ್ಯಕತೆ ಇರಲಿಲ್ಲ ಸರ್. ಒಬ್ಬ ಗಂಡಸಿಗೆ 5 ಜನ ಹೆಣ್ಮಕ್ಳು ನಿಂತ್ಕೊಂಡ್ರು ಸರಿ ಸಾಟಿಯಲ್ಲ. ನೀನ್ ಅಷ್ಟು ನನಗೆ ಹೊಡೆದಿರ ಅಲ್ಲಿ ನಿಲ್ಸಿದ್ಮೇಲೆ ನಮ್ಮ ತಂದೆಗ ವಯಸ್ಸಾದವ್ರಿಗೂ ನೀನ್ ಮಚ್ಚೆತ್ಕೊಂಡೆಲ್ಲ ನಿಂತ್ಕೊಳ್ಳೋ ಇದು ಅಧಿಕಾರ ದುರುಪಯೋಗ ಸಿಕ್ಕಾಬಿಟ್ಟೆ. ಏನು ಮಾಡ್ಕೊಳಕ್ಕಾಗಲ್ಲ, ಏನ್ ಮಾಡ್ಕೊಂತೀರಾ? ನಾನು ಪೋಸ್ಟಲ್ ಇದ್ದೀನಿ, ನೀವೇನು ಮಾಡ್ಕೊಳಕ್ಕಾಗಲ್ಲ. 10 ಜನನ್ ಕರೆಸಿ ಎತ್ತಿಸೋದ್ ನನ್ಗೆ 5 ನಿಮಿಷದ ಕೆಲಸ. ತುಂಬಾ ಈ ತರ ಎಲ್ಲ ಯಾವಾಗ್ಲೂ ಟಾರ್ಚರ್ ಮಾಡ್ತಾನೆ ಸರ್.